ನಮಸ್ತೆ. ಇಡ್ಲಿ ಮತ್ತು ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಮೆಂತ್ಯ ಕೋದಿಲು. ಇದು ಹೇಗೆ ಮಾಡೋದು ಅಂತ ರೆಸಿಪಿ ಇವತ್ತು ತೋರಿಸ್ತಾ ಇದ್ದೇನೆ. ಮೊದಲಿಗೆ ಮೆಣಸು ಮತ್ತು ಮೆಂತ್ಯೆಯನ್ನು ತುಪ್ಪದಲ್ಲಿ ಹುರ್ಕೊಳ್ಬೇಕು. ಇಡ್ಲಿ ದೋಸೆಗೆ ಉದ್ದನ್ನು ಉಪಯೋಗಿಸ್ತೇವೆ. ಈ ಮೆಂತ್ಯ ಕೋದಿಲಿಗೆ ಮೆಂತ್ಯೆಯನ್ನು ಹಾಕ್ಕೊಳ್ತೇವೆ. ಇದರಿಂದ ಗ್ಯಾಸ್ ಆಗುವ ಪ್ರಾಬ್ಲಮ್ ಇಲ್ಲ. ಈ ಮೆಂತ್ಯ ಕೋದಿಲು ಒತ್ತು ಶಾವಿಗೆಗೂ ಬೆಸ್ಟ್ ಕಾಂಬಿನೇಷನ್. ಮಾಡಲು ಸುಲಭ. ಈಗ ಮಸಾಲೆಗೆ ರುಬ್ಬಿಕೊಳ್ತಾ ಇದ್ದೇನೆ. ತೆಂಗಿನ ತುರಿಯನ್ನು ಹಾಕ್ಕೊಂಡು ಹುಣಸೆಹಣ್ಣನ್ನು ಹಾಕ್ಕೊಳ್ಬೇಕು. ಬೆಲ್ಲ, ಹುರಿದಿಟ್ಟಂತಹ ಮಸಾಲೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ನೀವು ಮೆಂತ್ಯ ಕೋದಿಲು ಮೊದಲೇ ಮಾಡ್ತಿದ್ದರೆ ಹೇಗೆ ಮಾಡ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಹುರಿದಿಟ್ಟಂತಹ ಮೆಣಸು ಮತ್ತು ಮೆಂತ್ಯೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮೆಂತ್ಯೆ ಸೀದೋಗಬಾರ್ದು, ಒಳ್ಳೆ ಪರಿಮಳ ಬಂದರೆ ಸಾಕು. ನೀವು ಸ್ವಲ್ಪ ಮೆಂತ್ಯೆಯನ್ನು ಹಾಕ್ಕೊಳ್ಳಿ. ಜಾಸ್ತಿ ಮೆಂತ್ಯೆ ಹಾಕಲಿಕ್ಕೆ ಹೋದರೆ ಕಹಿ ಬರುವ ಚಾನ್ಸ್ ಇದೆ. ನುಣ್ಣಗೆ ರುಬ್ಕೊಳ್ಬೇಕು. ಈ ಥರ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿಯನ್ನು ತೊಳೆದು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಒಳ್ಳೆ ಸ್ಟ್ರಾಂಗಾಗಿ ಮಾಡಿಕೊಳ್ಬೇಕು. ಆಗ ಇಡ್ಲಿ ದೋಸೆಗೆ ಬಹಳ ರುಚಿಯಾಗಿರ್ತದೆ. ಇನ್ನು ಇದನ್ನು ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದಿ ಬರಲಿ. ಆಮೇಲೆ ಒಗ್ಗರಣೆಯನ್ನು ಹಾಕ್ಕೊಳ್ಳುವಂಥದ್ದು. ನೀವು ತುಳುನಾಡಿನವರಾಗಿದ್ದರೆ ನಿಮಗೆ ಈ ರೆಸಿಪಿ ಮೊದಲೇ ಗೊತ್ತಿರ್ತದೆ. ಬೇರೆ ಕಡೆಯವರಿಗೆ ಗೊತ್ತಿಲ್ಲ ಅಂದರೆ ಈ ರೆಸಿಪಿಯನ್ನು ತಪ್ಪದೇ ಮಾಡಿ ನೋಡಿ, ಬಹಳ ರುಚಿಯಾಗಿರ್ತದೆ. ಒತ್ತು ಶಾವಿಗೆಗೆ ಕಾಯಿ ಹಾಲನ್ನು ಮಾಡ್ತಾರೆ, ಹಾಗೆ ಈ ಮೆಂತ್ಯ ಕೋದಿಲನ್ನು ಮಾಡ್ತಾರೆ. ಮೆಂತ್ಯ ಸಾರು, ಮೆಂತ್ಯ ಸಾಂಬಾರು ಅಂತಲೂ ಕರೀತಾರೆ. ಬಹಳ ರುಚಿಯಾಗಿರ್ತದೆ. ಈಗ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈಗ ಒಗ್ಗರಣೆಯನ್ನು ಹಾಕುವ ಸಮಯ. ಒಗ್ಗರಣೆಗೆ 2 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ, ಸಾಸಿವೆ, ಕೆಂಪು ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆಯನ್ನು ಹಾಕ್ಕೊಳ್ಳುವಂಥದ್ದು. ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.